ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ learning.com. ಇವತ್ತಿನ ಕ್ಲಾಸಲ್ಲಿ ನಾನು ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಜಿ ಮೀನ್ಸ್ ಶಿಶು ವಿಕಾಸನ ಮತ್ತು ಬೋಧನಾಶಾಸ್ತ್ರ ಈ ಸಬ್ಜೆಕ್ಟ್ನ ಪ್ರೀವಿಯಸ್ ಇಯರಲ್ಲಿ ಕೇಳಿರೋಂಥ ಕ್ವಶನ್ಸ್ ಏನು ಇಂಪಾರ್ಟೆಂಟ್ ಇರೋವಂಥ ಕ್ವಶನ್ಸ್ನೆಲ್ಲ ಸಾಲ್ವ್ ಮಾಡ್ತಾ ಇದ್ದೀನಿ. ಇದು ಫಸ್ಟ್ ಸೀರೀಸ್ 15/15. ಫಸ್ಟ್ ಕ್ವಶನ್: ಹ್ಯೂಮನ್ ಡೆವಲಪ್ಮೆಂಟ್ ಈಸ್ ಮೇಜರ್ಲಿ ಡಿವೈಡೆಡ್ ಇಂಟು ಏರಿಯಾಸ್ ಸಚ್ ಆಸ್. ಮಾನವ ವಿಕಾಸವನ್ನು ಪ್ರಧಾನವಾಗಿ ವಿಭಜಿಸಲಾಗಿರುವ ಕ್ಷೇತ್ರಗಳು. ಆಪ್ಷನ್ಸ್ ಆರ್ ಫಿಸಿಕಲ್, ಕಾಗ್ನಿಟಿವ್, ಸೋಷಿಯಲ್ ಆ್ಯಂಡ್ ಸ್ಪಿರಿಚುವಲ್ ಡೆವಲಪ್ಮೆಂಟ್, ಫಿಸಿಕಲ್, ಕಾಗ್ನಿಟಿವ್, ಸೋಷಿಯಲ್ ಆ್ಯಂಡ್ ಎಮೋಷನಲ್ ಡೆವಲಪ್ಮೆಂಟ್, ಫಿಸಿಕಲ್, ಕಾಗ್ನಿಟಿವ್, ಸೋಷಿಯಲ್ ಆ್ಯಂಡ್ ಎಸ್ಥೆಟಿಕ್ ಡೆವಲಪ್ಮೆಂಟ್, ಫಿಸಿಕಲ್, ಕಾಗ್ನಿಟಿವ್, ಸೋಷಿಯಲ್ ಆ್ಯಂಡ್ ಸೈಕಾಲಜಿಕಲ್ ಡೆವಲಪ್ಮೆಂಟ್. ಈ ಕ್ವಶನ್ಗೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 2, ಫಿಸಿಕಲ್, ಕಾಗ್ನಿಟಿವ್, ಸೋಷಿಯಲ್ ಆ್ಯಂಡ್ ಎಮೋಷನಲ್ ಡೆವಲಪ್ಮೆಂಟ್. ಶಾರೀರಿಕ, ಸಂಜ್ಞಾನಾತ್ಮಕ, ಸಾಮಾಜಿಕ ಮತ್ತು ಸಂವೇಗಾತ್ಮಕ ವಿಕಾಸ. ಆಪ್ಷನ್ ನಂಬರ್ 2 ಏನಾಗಿದೆ, ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಕ್ವಶನ್: ಎ ಬಾಯ್ಸ್ ಮೆಂಟಲ್ ಏಜ್ ಈಸ್ 7 years. ಮೆಂಟಲ್ ಏಜ್ ಎಷ್ಟು ಕೊಟ್ಟಿದ್ದಾರೆ? 7 years. ಆ್ಯಂಡ್ ಹಿಸ್ ಕ್ರೊನಾಲಜಿಕಲ್ ಏಜ್ ಈಸ್ 5 years. ಕ್ರೊನಾಲಜಿಕಲ್ ಏಜ್ ಎಷ್ಟು ಕೊಟ್ಟಿದ್ದಾರೆ? 5 years. ದೆನ್ ಹಿಸ್ IQ ವಿಲ್ ಬಿ. ಒಬ್ಬ ಬಾಲಕನ ಮಾನಸಿಕ ವಯಸ್ಸು 7 ವರ್ಷ ಮತ್ತು ಶಾರೀರಿಕ ವಯಸ್ಸು 5 ವರ್ಷ. ಹಾಗಾದರೆ ಒಂದು IQನ ಫೈಂಡ್ ಔಟ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ಇಲ್ಲಿ. ಫಸ್ಟ್ ನಿಮಗೆ IQ ಫಾರ್ಮುಲಾ ಗೊತ್ತಿರಬೇಕು, ಇಂಪಾರ್ಟೆಂಟ್ ಇದು. IQ ಫಾರ್ಮುಲಾ ಏನು? MA ಡಿವೈಡ್ ಬೈ CA. MA ಮೀನ್ಸ್ ಮೆಂಟಲ್ ಏಜ್, CA ಮೀನ್ಸ್ ಕ್ರೊನಾಲಜಿಕಲ್ ಏಜ್. ಮೀನ್ಸ್ ಅಟ್ ಪ್ರೆಸೆಂಟ್ ಏನು ಏಜ್ ಇರುತ್ತೆ ಅದನ್ನು ಏನಂತ ಹೇಳ್ತಾರೆ? ಕ್ರೊನಾಲಜಿಕಲ್ ಏಜ್ ಅಂತ ಹೇಳೋ ಅಂಥದ್ದು. ಇಂಟು 100. ಅಲ್ಲಿ ಮೆಂಟಲ್ ಏಜ್ ಎಷ್ಟು ಕೊಟ್ಟಿದ್ರು? 7. ಕ್ರೊನಾಲಜಿಕಲ್ ಏಜ್ 5. ಇಂಟು 100. 5 100. 100. 7 ಇಂಟು 20 ಮಾಡಿದಾಗ ಎಷ್ಟು ಬರುತ್ತೆ? 140. ಸೊ ಇಲ್ಲಿ ಆನ್ಸರ್ ಏನು ಬಂತು? IQ ಆಪ್ಷನ್ ನಂಬರ್ 2, 140. ನೆಕ್ಸ್ಟ್, ಮೆಂಟಲ್ ಏಜ್ನ ಮಾನಸಿಕ ವಯಸ್ಸು ಅಂತ ಹೇಳ್ತಾರೆ. ಕ್ರೊನಾಲಜಿಕಲ್ ಏಜ್ನ ಕಾಲಾನುಕ್ರಮದ ವಯಸ್ಸು. IQ ಫಾರ್ಮುಲಾನ ನೀಡಿದ್ಯಾರು? ಟರ್ಮ್ಯಾನ್ ಅವರು. ಯಾವೊಂದು ಇಯರಲ್ಲಿ? 1916. ನೆಕ್ಸ್ಟ್ ಒನ್: ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ದಿ ಲಾ ಆಫ್ ಹೆರಿಡಿಟಿ. ಈ ಕೆಳಗಿನವುಗಳಲ್ಲಿ ಯಾವುದು ಅನುವಂಶೀಯತೆಯ ನಿಯಮವಲ್ಲ? ಆಪ್ಷನ್ಸ್ ಆರ್ ಲಾ ಆಫ್ ಇವ್ಯಾಲ್ಯೂಷನ್, ಲಾ ಆಫ್ ಸಿಮಿಲಾರಿಟಿ, ಲಾ ಆಫ್ ವೇರಿಯೇಷನ್, ಲಾ ಆಫ್ ರಿಗ್ರೆಷನ್. ವಿಕಾಸದ ನಿಯಮ, ಸಾಮ್ಯತೆಯ ನಿಯಮ, ಪರಿವರ್ತನೆಯ ನಿಯಮ, ಹಿಂಚಲನೆಯ ನಿಯಮ. ಇದಕ್ಕೆ ಇಲ್ಲಿ ಕೇಳ್ತಿರೋ ಅಂಥದ್ದು ನೆಗೆಟಿವ್ ಕ್ವಶನ್, ನಾಟ್ ಅಂತ. ಓಕೆ, ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 1, ಲಾ ಆಫ್ ಇವ್ಯಾಲ್ಯೂಯೇಷನ್ ಮೀನ್ಸ್ ವಿಕಾಸದ ನಿಯಮ. ಲಾ ಆಫ್ ಹೆರಿಡಿಟಿ ಇರೋದು ಟೋಟಲ್ 3 ಅಷ್ಟೇ. ಯಾವುದ್ಯಾವುದು? ಲಾ ಆಫ್ ಸಿಮಿಲಾರಿಟಿ, ಲಾ ಆಫ್ ವೇರಿಯೇಷನ್, ಲಾ ಆಫ್ ರಿಗ್ರೆಷನ್. ಫಸ್ಟ್ ಒನ್, ಲಾ ಆಫ್ ಸಿಮಿಲಾರಿಟಿ ಮೀನ್ಸ್ ಸಾಮ್ಯತೆಯ ನಿಯಮ ಅಂತ ಅಂದರೆ ಪೇರೆಂಟ್ಸ್ ಹೇಗಿರ್ತಾರೆ, ಅವರ ಒಂದು ಆಫ್ ಸ್ಪ್ರಿಂಗ್ಸ್, ಅವರ ಒಂದು ಮಕ್ಕಳು ಏನಿರ್ತಾರೆ ಸೇಮ್ ಅದೇ ರೀತಿ ಇರ್ತಾರೆ. ಪೇರೆಂಟ್ಸ್ ಟಾಲ್ ಇದ್ದರೆ ಮಕ್ಕಳು ಕೂಡ ಟಾಲ್ ಇರ್ತಾರೆ. ಪೇರೆಂಟ್ಸ್ ಶಾರ್ಟ್ ಇದ್ದರೆ ಮಕ್ಕಳು ಕೂಡ ಶಾರ್ಟ್ ಇರ್ತಾರೆ. ಓಕೆ, ನೆಕ್ಸ್ಟು ವೇರಿಯೇಷನ್. ವೇರಿಯೇಷನ್ ಅಂತ ಅಂದರೆ ಅವ್ರೇನಂದರೆ ಪೇರೆಂಟ್ಸ್ ಥರ ಇರೋದಿಲ್ಲ ನೋಡೋಕ್ಕೆ. ಅವರ ಒಂದು ಪೂರ್ವಜರಾಗಿರ್ಬೋದು, ಅವರ ಒಂದು ಅಪ್ಪ ಅಮ್ಮನ ಅಕ್ಕ ತಂಗಿರು, ಅಣ್ಣ ತಮ್ಮಂದರು, ಅವ್ರ ಥರ ಹೋಲ್ತಾರೆ. ಅವರು ಪೇರೆಂಟ್ಸ್ ರೀತಿ ಹೋಲಿಕೆ ಇರೋದಿಲ್ಲ ಅವರಲ್ಲಿ. ಸೊ ಅದನ್ನೇನಂತ ಹೇಳ್ತಾರೆ? ಲಾ ಆಫ್ ವೇರಿಯೇಷನ್. ನೆಕ್ಸ್ಟು ಲಾ ಆಫ್ ರಿಗ್ರೆಷನ್ ಮೀನ್ಸ್ ಹಿಂಚಲನೆಯ ನಿಯಮ. ಲಾ ಆಫ್ ರಿಗ್ರೆಷನ್ ಅಂತ ಅಂದರೆ ಪೇರೆಂಟ್ಸ್ಗೆ ಡೆಡ್ ಆಪೋಸಿಟ್ ಇರ್ತಾರೆ ಅವರು. ಪೇರೆಂಟ್ಸ್ ತುಂಬ ಬುದ್ಧಿವಂತರು ಇರ್ತಾರೆ, ಬಟ್ ಮಕ್ಕಳೇನಿರ್ತಾರೆ ಅವ್ರು ಇಂಟೆಲಿಜೆಂಟ್ ಇರೋಲ್ಲ. ಪೇರೆಂಟ್ಸ್ ಅಷ್ಟು ಬುದ್ಧಿವಂತರು ಇರೋದಿಲ್ಲ. ಸೊ ಅದನ್ನು ಏನಂತ ಹೇಳ್ತಾರೆ? ಲಾ ಆಫ್ ರಿಗ್ರೆಷನ್. ಲಾ ಆಫ್ ಸಿಮಿಲಾರಿಟಿಗೆ ಆಪೋಸಿಟ್ ಅದು. ನೆಕ್ಸ್ಟ್ ಒನ್: ದಿ ಪೀರಿಯಡ್ ಅಟ್ ವಿಚ್ ಚೈಲ್ಡ್ ಬಿಕಮ್ಸ್ ಆ್ಯನ್ ಆ್ಯಕ್ಟಿವ್ ಮೆಂಬರ್ ಆಫ್ ಹಿಸ್ ಪಿಯರ್ ಗ್ರೂಪ್ ಈಸ್. ತನ್ನ ಸಮವಯಸ್ಕರ ಸಮೂಹದಲ್ಲಿ ಮಗು ಸಕ್ರಿಯ ಸದಸ್ಯನಾಗುವ ಅವಧಿ. ಆಪ್ಷನ್ಸ್ ಆರ್ ಅರ್ಲಿ ಚೈಲ್ಡ್ಹುಡ್, ಅಡೋಲಸೆನ್ಸ್, ಅಡಲ್ಟ್ಹುಡ್. ಪೂರ್ವ ಬಾಲ್ಯಾವಧಿ, ಬಾಲ್ಯಾವಧಿ, ತಾರುಣ್ಯಾವಧಿ, ವಯಸ್ಕ ಅವಧಿ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 2, ಚೈಲ್ಡ್ಹುಡ್, ಬಾಲ್ಯಾವಧಿ. ನೀವು ನಿಮ್ಮ ಸುತ್ತ ಏನು ಎನ್ವೈರ್ನಮೆಂಟ್ ಇರುತ್ತೆ ಅಲ್ಲಿ ಮಕ್ಕಳನ್ನ ನೀವು ಅಬ್ಸರ್ವ್ ಮಾಡಿದ್ರೇ ಗೊತ್ತಾಗುತ್ತೆ. ಸ್ಕೂಲಲ್ಲಿ ಎಲ್ಲ ಬಾಲ್ಯಾವಧಿಲಿ ಜಸ್ಟ್ ತುಂಬ ಅವರು ಫ್ರೆಂಡ್ಸ್ ಜೊತೆ ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಓಕೆ, ನೆಕ್ಸ್ಟ್: ದಿ ನಂಬರ್ ಆಫ್ ಗ್ರೂಪ್ ಫ್ಯಾಕ್ಟರ್ ಡಿಫ್ರೆನ್ಷಿಯೇಟೆಡ್ ಬೈ ಥರ್ಸ್ಟನ್ ರವರು ವಿಭೇದೀಕರಿಸಿರುವ ಸಮೂಹ ಕಾರಕಾಂಶಗಳ ಸಂಖ್ಯೆ. ಆಪ್ಷನ್ಸ 7, 8, 9, 10. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್
3 9 9. ಎನ್ ಸಿ ಆರ್ ಟಿ ಬುಕ್ಸಲ್ಲಿ ಎಲ್ಲ 7 ಅಂತಲೇ ಕೊಟ್ಟಿದ್ದಾರೆ, ಬಟ್ ಕ್ವಶನ್ ಪೇಪರಲ್ಲಿ ಕೀ ಆನ್ಸರ್ ಕೊಟ್ಟಾಗ ಏನಂತ ಕೊಟ್ಟಿದ್ರು, 9 ಅಂತ ಕೊಟ್ಟಿದ್ರು. ಸೊ 9 ಅಂತ ಕನ್ಸಿಡರ್ ಮಾಡ್ತಾರೆ. ಎಸ್ ಕೆ ಮಂಗಳ್ ಬುಕ್ಕಲ್ಲೂ ಕೂಡ 9 ಅಂತಲೇ ಇರೋದು. ಸೊ ಹಾಗಿದ್ರೆ ಯಾವ್ದ್ಯಾವುದು ಆ ಗ್ರೂಪ್ ಫ್ಯಾಕ್ಟರ್ ಅಂತ ನೋಡ್ತಾ ಹೋಗೋಣ. ಗ್ರೂಪ್ ಫ್ಯಾಕ್ಟರ್ ಥಿಯರಿ, ಇವನ್ ಥಿಯರಿ ಕೊಟ್ಟಿದ್ಯಾರು, ಥರ್ಸ್ಟನ್ ಅವರು. ಕನ್ನಡದಲ್ಲಿ ಏನಂತಾರೆ, ಬಹು ಅಂಶ ಸಿದ್ಧಾಂತ. ಇದನ್ನು ಪ್ರೈಮರಿ ಮೆಂಟಲ್ ಎಬಿಲಿಟೀಸ್ ಅಂತಲೂ ಕೂಡ ಹೇಳ್ತಾರೆ. ಪ್ರಾಥಮಿಕ ಮಾನಸಿಕ ಸಾಮರ್ಥ್ಯಗಳು. ಫಸ್ಟ್ ಒನ್ ವರ್ಬಲ್ ಫ್ಯಾಕ್ಟರ್ ಮೀನ್ಸ್ ಮೌಖಿಕ ಅಂಶ. ವರ್ಬಲ್ ಮೀನ್ಸ್ ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ಮೀನಿಂಗ್ ಆಫ್ ವರ್ಡ್ಸ್, ಅಂದರೆ ಕಾಂಪ್ರಹೆನ್ಷನ್ ಅಂತಂದರೆ ಏನು ಹೇಳ್ತಾರೆ ಅದನ್ನು ಅರ್ಥ ಮಾಡ್ಕೊಳ್ಳೋ ಒಂದು ಕೆಪಾಸಿಟಿ, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ತುಂಬ ಚೆನ್ನಾಗಿರುತ್ತೆ. ಓಕೆ, ನೆಕ್ಸ್ಟು ಸ್ಪೇಷಿಯಲ್ ಫ್ಯಾಕ್ಟರ್ ಮೀನ್ಸ್ ಸ್ಥಳಾವಕಾಶ ಅಂಶ. ಸ್ಪೇಷಿಯಲ್ ಮೀನ್ಸ್ ಅವ್ರಿಗೆ ಡ್ರಾಯಿಂಗು, ಇಮ್ಯಾಜಿನೇಷನ್ ಮಾಡಿಕೊಂಡು ಡ್ರಾಯಿಂಗ್ ಬಿಡೋ ಅಂಥದ್ದು, ಈಗ ನೋಡಿರೋ ಅಂಥ ಪಿಕ್ಚರ್ನ ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡೋ ಅಂಥದ್ದು, ಮೂರ್ತಿ ಕೆತ್ತನೆ ಮಾಡೋ ಅಂಥದ್ದು, ಇದೆಲ್ಲದೂ ಕೂಡ ತುಂಬ ಚೆನ್ನಾಗಿರುತ್ತೆ ಆ ಒಂದು ಎಬಿಲಿಟಿ ಅವರಲ್ಲಿ. ನೆಕ್ಸ್ಟ್ ನ್ಯೂಮರಿಕಲ್ ಫ್ಯಾಕ್ಟರ್ ಮೀನ್ಸ್ ಸಂಖ್ಯಾತ್ಮಕ ಅಂಶ, ಮೀನ್ಸ್ ಕ್ಯಾಲ್ಕುಲೇಷನಲ್ಲಿ ತುಂಬ ಚೆನ್ನಾಗಿರ್ತಾರೆ. ಮೆಮೊರಿ ಫ್ಯಾಕ್ಟರ್ ಸ್ಮೃತಿ ಅಂಶ. ವರ್ಡ್ ಫ್ಲೂಯೆನ್ಸಿ ಫ್ಯಾಕ್ಟರ್ ಪದಗಳ ನಿರರ್ಗಳತೆ ಅಂಶ. ಪರ್ಸೆಪ್ಚುಯಲ್ ಫ್ಯಾಕ್ಟರ್ ಗ್ರಹಿಕೆಯ ಅಂಶ, ಏನೇ ಹೇಳಿದ್ರು ತುಂಬ ಬೇಗ ಕ್ಯಾಚಪ್ ಮಾಡ್ಕೊಳ್ತಾರೆ, ಅದನ್ನು ಗ್ರಹಿಸ್ತಾರೆ. ಓಕೆ, ಇಂಡಕ್ಟಿವ್ ರೀಸ್ನಿಂಗ್ ಫ್ಯಾಕ್ಟರ್ ಅನುಗಮನ ತಾರ್ಕಿಕ ಅಂಶ. ಡಿಡಕ್ಟಿವ್ ರೀಸ್ನಿಂಗ್ ಫ್ಯಾಕ್ಟರ್ ನಿಗಮನ ತಾರ್ಕಿಕ ಅಂಶ. ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಫ್ಯಾಕ್ಟರ್ ಸಮಸ್ಯೆ ಪರಿಹರಿಸುವ ಸಾಮರ್ಥ್ಯದ ಅಂಶ. ಟೋಟಲ್ ಎಷ್ಟು ಫ್ಯಾಕ್ಟರ್ಸ್? 9. ಈವನ್ ಥಿಯರಿ ಕೊಟ್ಟಿದ್ಯಾರು, ಥರ್ಸ್ಟನ್ ಅವರು. ನೆಕ್ಸ್ಟ್ ಕ್ವಶನ್, ಮಲ್ಟಿಪಲ್ ಇಂಟೆಲಿಜೆನ್ಸ್ ಥಿಯರಿ ವಾಸ್ ಪ್ರಪೋಸ್ಡ್ ಬೈ. ಬುದ್ಧಿಶಕ್ತಿಯ ಬಹುಕಾರಕ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು. ಆಪ್ಷನ್ಸ್ ಆರ್ ಹವರ್ಡ್ ಗಾರ್ಡ್ನರ್, ಎಡ್ವರ್ಡ್ ಸ್ಪಿಯರ್ಮನ್, ಬೆನರ್ಡ್ ಕೆಟಲ್, ಎಲ್ ಥರ್ಸ್ಟನ್. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 1 ಹವರ್ಡ್ ಗಾರ್ಡ್ನರ್. ಮಲ್ಟಿಪಲ್ ಇಂಟೆಲಿಜೆನ್ಸ್ ಮೀನ್ಸ್ ಬಹುಬುದ್ಧಿಶಕ್ತಿಯ ಸಿದ್ಧಾಂತ. ಈ ಒಂದು ಸಿದ್ಧಾಂತ ನೀಡಿದವರು ಯಾರು? ಹವರ್ಡ್ ಗಾರ್ಡ್ನರ್ ಅವರು. ಟೋಟಲ್ ಅವರು 8 ಇಂಟೆಲಿಜೆನ್ಸ್ನ ನೀಡ್ತಾರೆ. ಯಾವುದ್ಯಾವುದಂದರೆ ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸ್, ಭಾಷಾ ಬುದ್ಧಿಶಕ್ತಿ, ಲಾಜಿಕಲ್ ಮ್ಯಾಥಮೆಟಿಕ್ಸ್ ಇಂಟೆಲಿಜೆನ್ಸ್, ತಾರ್ಕಿಕ ಗಣಿತದ ಬುದ್ಧಿಶಕ್ತಿ, ಸ್ಪೇಷಿಯಲ್ ಇಂಟೆಲಿಜೆನ್ಸ್, ಸ್ಥಳಾವಕಾಶದ ಸಂಬಂಧದ ಬುದ್ಧಿಶಕ್ತಿ, ಮ್ಯೂಸಿಕಲ್ ಇಂಟೆಲಿಜೆನ್ಸ್, ಸಂಗೀತದ ಬುದ್ಧಿಶಕ್ತಿ, ಬಾಡಿಲಿ ಕೈನ್ಸ್ಥೆಟಿಕ್ ಇಂಟೆಲಿಜೆನ್ಸ್, ದೈಹಿಕ ಗತಿ ಸಂವೇದನಾತ್ಮಕ ಬುದ್ಧಿಶಕ್ತಿ. ಬಾಡಿಲಿ ಕೈನ್ಸ್ಥೆಟಿಕ್ ಮೀನ್ಸ್ ಮೋಟಾರ್ ಸ್ಕಿಲ್ಗೆ ರಿಲೇಟೆಡ್ ಆಗಿರೋ ಅಂಥದ್ದು. ಫಾರ್ ಎಕ್ಸಾಂಪಲ್ ಡ್ರೈವಿಂಗ್ ಮಾಡೋದಾಗಿರ್ಬೋದು, ಟೈಲರಿಂಗ್ ಮಾಡೋ ಅಂಥದ್ದು, ಇದೆಲ್ಲ ಯಾವುದಕ್ಕೆ ಬರೋ ಅಂಥದ್ದು? ಬಾಡಿಲಿ ಕೈನ್ಸ್ಥೆಟಿಕ್ ಇಂಟೆಲಿಜೆನ್ಸ್. ನೆಕ್ಸ್ಟ್ ಒನ್ ಇಂಟರ್ಪರ್ಸ್ನಲ್ ಇಂಟೆಲಿಜೆನ್ಸ್, ಅಂತರ್ವ್ಯಕ್ತಿ ಸಂಬಂಧ ಬುದ್ಧಿಶಕ್ತಿ. ಇಂಟರ್ಪರ್ಸ್ನಲ್ ಅಂತ ಅಂದರೆ ಈಗ ಬೇರೆಯವರ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳೋ ಅಂಥದ್ದು ಇಂಟರ್ಪರ್ಸ್ನಲ್. ಓಕೆ, ನೆಕ್ಸ್ಟು ಇಂಟ್ರಾಪರ್ಸ್ನಲ್ ಇಂಟೆಲಿಜೆನ್ಸ್, ವ್ಯಕ್ತಿ ಅಂತರ್ಗತ ಬುದ್ಧಿಶಕ್ತಿ. ಇಂಟ್ರಾಪರ್ಸ್ನಲ್ ಅಂತಂದರೆ ಅವರೇ ಅರ್ಥ ಮಾಡ್ಕೊಳ್ಳೋ ಅಂಥ ಒಂದು ಇಂಟೆಲಿಜೆನ್ಸ್. ಓಕೆ, ನ್ಯಾಚುರಲಿಸ್ಟಿಕ್ ಇಂಟೆಲಿಜೆನ್ಸ್, ನೈಸರ್ಗಿಕ ಬುದ್ಧಿಶಕ್ತಿ ಮೀನ್ಸ್ ಅವ್ರಿಗೆ ಜಾಸ್ತಿ ನೇಚರ್ ಬಗ್ಗೆ ಇಂಟ್ರೆಸ್ಟ್ ಇರೋ ಅಂಥದ್ದು, ಪ್ರಾಣಿ ಪಕ್ಷಿ ಗಿಡ ಮರ ಈ ರೀತಿ ನೇಚರ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರೋ ಅಂಥದ್ದು. ನೆಕ್ಸ್ಟ್ ಕ್ವಶನ್, ಇಲ್ಲೇನಂತ ಅಂದರೆ ಹೇಳಿಕೆ ಕೊಟ್ಟಿದ್ದಾರೆ, ಆ ಒಂದು ಹೇಳಿಕೆಗಳು ಕರೆಕ್ಟ್ ಇದೆಯಾ, ಸ್ಟೇಟ್ಮೆಂಟ್ ತಪ್ಪಿದೆಯಾ ಅನ್ನೋದನ್ನ ಹೇಳಬೇಕಷ್ಟೆ. ಸ್ಟೇಟ್ಮೆಂಟ್ ಎ, ಫೀಮೇಲ್ ಬ್ರೈನ್ ಈಸ್ ಸ್ಮಾಲರ್ ದ್ಯಾನ್ ಮೇಲ್ ಬ್ರೈನ್. ಸ್ಟೇಟ್ಮೆಂಟ್ ಬಿ, ಫೀಮೇಲ್ ಬ್ರೈನ್ ಹ್ಯಾಸ್ ಮೋರ್ ಫೋಲ್ಡ್ಸ್ ದಟ್ ಅಲೋ ಮೋರ್ ಸರ್ಫೇಸ್ ಬ್ರೈನ್ ಟಿಶ್ಯೂ. ಹೇಳಿಕೆ ಎ, ಸ್ತ್ರೀಯರ ಮೆದುಳು ಪುರುಷರ ಮೆದುಳಿಗಿಂತ ಚಿಕ್ಕದಾಗಿರುತ್ತದೆ. ಸ್ತ್ರೀಯರ ಮೆದುಳು ಹೆಚ್ಚು ತಿರುವುಗಳನ್ನು ಹೊಂದಿದ್ದು ಮೆದುಳಿನ ಮೇಲ್ಮೈ ಹೆಚ್ಚು ಅಂಗಾಂಶಗಳನ್ನು ಹೊಂದಿದೆ. ಆಪ್ಷನ್ ನಂಬರ್ 3 ಏನಾಗಿದೆ? ಕರೆಕ್ಟ್ ಆಗಿದೆ. ಸ್ಟೇಟ್ಮೆಂಟ್ ಎ ಆ್ಯಂಡ್ ಸ್ಟೇಟ್ಮೆಂಟ್ ಬಿ ಆರ್ ಟ್ರೂ. ಹೇಳಿಕೆ ಎ ಮತ್ತು ಬಿ ಸರಿಯಾಗಿದೆ. ಹೌದು, ಫೀಮೇಲ್ ಬ್ರೈನ್ ಚಿಕ್ಕದಾಗಿರುತ್ತೆ ಮೇಲ್ ಬ್ರೈನ್ಗೆ ಕಂಪೇರ್ ಮಾಡಿದ್ರೆ. ಆ್ಯಾವ್ರೇಜಾಗಿ ಹೇಳ್ಬೋದು ಅಂತ ಅಂದರೆ ಫೀಮೇಲ್ದು 1200 ಗ್ರಾಮ್ಸ್ ಇರುತ್ತೆ ಬ್ರೈನ್, ಮೇಲ್ 1370 ಗ್ರಾಮ್ಸ್ ಇರೋಂಥದ್ದು ಆ್ಯಾವ್ರೇಜಾಗಿ ಹೇಳೋದಿದ್ರೆ. ನೆಕ್ಸ್ಟ್, ಮ್ಯಾಚ್ ದ ಫಾಲೋಯಿಂಗ್ ಇನ್ ರಿಲೇಷನ್ ವಿತ್ ನಾನ್ ಫಾರ್ಮಲ್ ಆ್ಯಂಡ್ ಫಾರ್ಮಲ್ ಎಜುಕೇಷನ್. ಅನೌಪಚಾರಿಕ ಮತ್ತು ಔಪಚಾರಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಹೊಂದಿಸಿರಿ. ಇಲ್ಲಿ ನೋಡ್ಬೋದು, ಪವರ್ ವಿತಿನ್ ಇರೋದಕ್ಕೆ ಏನಂತ ಹೇಳ್ತಾರೆ? ಸೆಲ್ಫ್ ಕಾನ್ಫಿಡೆನ್ಸ್. ಆಂತರಿಕ ಶಕ್ತಿ, ಸ್ವಯಂ ಆತ್ಮವಿಶ್ವಾಸ. ಎಂಪವರ್ಮೆಂಟ್ ಗಿವ್ಸ್ ಫ್ರೀಡಮ್ ಆಫ್ ಚಾಯ್ಸ್. ಸಬಲೀಕರಣ ಆಯ್ಕೆಯ ಸ್ವತಂತ್ರವನ್ನು ನೀಡುತ್ತದೆ.
ರೀಡಿಸ್ಟ್ರಿಬ್ಯೂಷನ್ ಆಫ್ ಪವರ್ ಲೀಡ್ಸ್ ಟು ಈಕ್ವಾಲಿಟಿ. ಅಧಿಕಾರದ ಪುನರ್ವಿತರಣೆ ಸಮಾನತೆಗೆ ಕಾರಣವಾಗುತ್ತದೆ. ಪವರ್ ಆಫ್ ಬ್ಯಾಲೆನ್ಸ್ ವುಮೆನ್ಸ್ ಲೋ ಸ್ಟೇಟಸ್. ಸಮತೋಲನ ಶಕ್ತಿ ಮಹಿಳೆಯರ ಕಡಿಮೆ ಸ್ಥಾನಮಾನ. ಸೊ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 3 ಏನಾಗಿದೆ, ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಕ್ವಶನ್, ಪರ್ಸನ್ ಎ's ಹ್ಯಾಂಡ್ ರೈಟಿಂಗ್ ಈಸ್ ಬೆಟರ್ ದೆನ್ ಪರ್ಸನ್ ಬಿ's ಹ್ಯಾಂಡ್ ರೈಟಿಂಗ್. ದಿ ಡಿಫ್ರೆನ್ಸ್ ಇನ್ ಹ್ಯಾಂಡ್ ರೈಟಿಂಗ್ ಈಸ್ ಡ್ಯೂ ಟು. ಎ ವ್ಯಕ್ತಿಯ ಕೈಬರಹವು ಬಿ ವ್ಯಕ್ತಿಯ ಕೈಬರಹಕ್ಕಿಂತ ಉತ್ತಮವಾಗಿದೆ. ಈ ಬರವಣಿಗೆಯಲ್ಲಿನ ಭಿನ್ನತೆಗೆ ಕಾರಣ. ಆಪ್ಷನ್ಸ್ ಆರ್ ಸ್ಟಡಿ ಹ್ಯಾಬಿಟ್ಸ್, ಸೈಕೋಮೋಟರ್ ಸ್ಕಿಲ್ಸ್, ಆಪ್ಟಿಟ್ಯೂಡ್, ಇಂಟ್ರೆಸ್ಟ್. ಅಧ್ಯಯನ ಅಭ್ಯಾಸ, ಮನೋಚಲನಾತ್ಮಕ ಕೌಶಲ, ಅಭಿಕ್ಷಮತೆ, ಆಸಕ್ತಿ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 2 ಸೈಕೋಮೋಟರ್ ಸ್ಕಿಲ್ಸ್. ಈ ಕ್ವಶನ್ ರಿಲೇಟೆಡ್ ಆಗಿರೋ ಅಂಥದ್ದು ಫೈನ್ ಮೋಟರ್ ಸ್ಕಿಲ್ಸ್. ಫೈನ್ ಮೋಟರ್ ಸ್ಕಿಲ್ಸ್ಗೆ ಎಕ್ಸಾಂಪಲ್ ಕೊಡ್ಬೋದು ಅಂತಂದರೆ, ಈಗ ಬೆರಳುಗಳನ್ನ ಯೂಸ್ ಮಾಡಿ ಬರೆಯೋ ಅಂಥದ್ದು, ಕುಚ್ಚಾಕ ಅಂಥದ್ದು, ಕುಕ್ಕಿಂಗ್ ಮಾಡೋ ಅಂಥದ್ದು, ಇದೆಲ್ಲ ಬೆರಳು ಯೂಸ್ ಮಾಡಿ ಫೈನ್ ಮೋಟರ್ ಸ್ಕಿಲ್ಸ್ ಇದೆಲ್ಲ. ನೆಕ್ಸ್ಟು ಗ್ರಾಸ್ ಮೋಟರ್ ಸ್ಕಿಲ್ಸ್ ಅಂತಂದರೆ ರನ್ನಿಂಗ್ ಮಾಡೋ ಅಂಥದ್ದು, ಫೀಲ್ಡಲ್ಲಿ ಫುಟ್ಬಾಲ್ ಆಡೋ ಅಂಥದ್ದು, ಇದೆಲ್ಲ ಯಾವುದಕ್ಕೆ ಬರುತ್ತೆ, ಗ್ರಾಸ್ ಮೋಟರ್ ಸ್ಕಿಲ್ಸ್. ಓಕೆ, ಈಗ ಎಲ್ಲರೂ ಸೇಮ್ ಬರೆಯೋದಕ್ಕಾಗುತ್ತಾ? ಎಲ್ಲರೂ ಸೈಕೋಮೋಟರ್ ಸ್ಕಿಲ್ಸ್ ಸೇಮ್ ಇರುತ್ತಾ? ನೋ. ಮೀನ್ಸ್ ಒಬ್ಬೊಬ್ಬರು ಕೂಡ ಡಿಫ್ರೆಂಟಾಗಿ ಬರೀತಾರೆ, ಹೌದಲ್ವಾ? ಸೊ ಇದಕ್ಕೆ ರೈಟ್ ಆನ್ಸರ್ ಸೈಕೋಮೋಟರ್ ಸ್ಕಿಲ್ಸ್. ನೆಕ್ಸ್ಟ್ ಕ್ವಶನ್, ದಿಸ್ ಸ್ಟೇಜ್ ಆಫ್ ಟೀಚಿಂಗ್ ರೀಕ್ಯಾಪ್ಚುಲೇಷನ್ ಗಿವ್ಸ್ ಇಂಪಾರ್ಟೆನ್ಸ್ ಟು ದಿಸ್ ಲಾ ಆಫ್ ಲರ್ನಿಂಗ್. ಪುನರಾವರ್ತನೆ ಎಂಬ ಬೋಧನೆಯ ಹಂತ ಈ ಕೆಳಗಿನ ಕಲಿಕೆಯ ನಿಯಮಕ್ಕೆ ಪ್ರಾಮುಖ್ಯತೆಯನ್ನು ನೀಡುತ್ತದೆ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 3 ಲಾ ಆಫ್ ಯೂಸ್, ಉಪಯೋಗಿಸುವ ನಿಯಮ. ಅಂತಂದರೆ ಏನು ಕಲ್ತಿರ್ತಾರೆ ಅದನ್ನೇ ಮತ್ತೆ ರೀಕ್ಯಾಪ್ಚುಲೇಷನ್ ಪುನರಾವರ್ತನೆ ಮಾಡಿದಾಗ ಏನಾಗುತ್ತೆ, ಯೂಸ್ ಆಗೋ ಅಂಥದ್ದು, ಉಪಯೋಗಿಸುವ ನಿಯಮ ಅಂತ ಹೇಳ್ತಾರೆ ಇದಕ್ಕೆ. ಇದು ಯಾವೊಂದು ಕಾನ್ಸೆಪ್ಟ್ಗೆ ರಿಲೇಟೆಡ್ ಕ್ವಶನ್ ಅಂತಂದರೆ, ಥಾರ್ನ್ಡೈಕ್ ಅವರು ಟೋಟಲ್ 3 ಲಾಸ್ ಕೊಡ್ತಾರೆ ಲರ್ನಿಂಗ್ ರಿಲೇಟೆಡ್. ಯಾವ್ದು ಲಾ ಆಫ್ ರೆಡಿನೆಸ್ ಮೀನ್ಸ್ ಸಿದ್ಧತಾ ನಿಯಮ, ಲಾ ಆಫ್ ಇಫೆಕ್ಟ್ ಮೀನ್ಸ್ ಪರಿಣಾಮ ನಿಯಮ, ಇನ್ನೊಂದು ಲಾ ಆಫ್ ಎಕ್ಸಸೈಸ್ ಆರ್ ಪ್ರಾಕ್ಟೀಸ್. ಈ ಒಂದು ಲಾ ಅಲ್ಲಿ ಟೋಟಲ್ 2 ಲಾ ಬರುತ್ತೆ. ಯಾವ್ದು ಲಾ ಆಫ್ ಯೂಸ್ ಮತ್ತು ಲಾ ಆಫ್ ಡಿಸ್ಯೂಸ್. ಓಕೆ, ನೆಕ್ಸ್ಟ್ ಕ್ವಶನ್, ಅಡೋಲಸೆಂಟ್ಸ್ ಗಿವ್ ಮೋರ್ ಪ್ರಿಯಾರಿಟಿ ಟು. ಕಿಶೋರರು ಇವರಿಗೆ ಹೆಚ್ಚು ಆದ್ಯತೆಯನ್ನು ನೀಡುತ್ತಾರೆ. ಆಪ್ಷನ್ಸ್ ಆ ಪೇರೆಂಟ್ಸ್, ಟೀಚರ್ಸ್, ಎಲ್ಡರ್ಲಿ ಪರ್ಸನ್ಸ್, ಏಜ್ಮೇಟ್ಸ್. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 4 ಏಜ್ಮೇಟ್ಸ್. ಸಮವಯಸ್ಕರು ಮೀನ್ಸ್ ಅವರ ಒಂದು ಏಜ್ ಏನಿರ್ತಾರೆ ಅವ್ರಿಗೆ ಹೆಚ್ಚು ಪ್ರಿಯಾರಿಟಿನ ಕೊಡ್ತಾರೆ ಸಮವಯಸ್ಕರಿಗೆ, ಹೌದಲ್ವಾ? ನೆಕ್ಸ್ಟ್ ಕ್ವಶನ್, ನೀವು PUC 10th ಮಕ್ಕಳನ್ನೆಲ್ಲ ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ. ಬಾಯ್ಸ್ ಆರ್ ಪವರ್ಫುಲ್ ಆ್ಯಂಡ್ ಗರ್ಲ್ಸ್ ಆರ್ ವೀಕ್ ಈಸ್ ಆನ್ ಎಕ್ಸಾಂಪಲ್ ಆಫ್. ಬಾಲಕರು ಬಲಶಾಲಿಗಳು ಮತ್ತು ಬಾಲಕಿಯರು ಬಲಹೀನರು ಎಂಬುದು ಇದಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ಸ್ ಆರ್ ಜೆಂಡರ್ ಬಯಾಸ್, ಜೆಂಡರ್ ಐಡೆಂಟಿಟಿ, ಜೆಂಡರ್ ಸಿಮಿಲಾರಿಟಿ, ಜೆಂಡರ್ ರೂಲ್. ಲಿಂಗ ತಾರತಮ್ಯ, ಲಿಂಗ ಗುರುತಿಸುವಿಕೆ, ಲಿಂಗ ಸಾಮ್ಯತೆ, ಲಿಂಗ ಪಾತ್ರ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 1 ಜೆಂಡರ್ ಬಯಾಸ್, ಲಿಂಗ ತಾರತಮ್ಯ. ಅಂತಂದರೆ ಬಾಯ್ಸ್ ತುಂಬ ಫಿಸಿಕಲಿ ತುಂಬ ಪವರ್ಫುಲ್ ಆಗಿರ್ತಾರೆ, ಗರ್ಲ್ಸ್ ಅಷ್ಟು ಪವರ್ಫುಲ್ ಇರೋದಿಲ್ಲ ಅಂತ ಜೆಂಡರ್ ಬಯಾಸ್ ಮಾಡ್ಬೋದು, ಸ್ಕೂಲಲ್ಲಾಗಲಿ ಅಥವಾ ಫ್ಯಾಮಿಲಿಲಾಗಲಿ ಕೂಡ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇಬ್ಬರು ಈಕ್ವಲ್ ಅನ್ನೋದನ್ನ ಟ್ರೀಟ್ ಮಾಡಬೇಕು ಯಾವಾಗಲೂ ಕೂಡ. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ, ಬಾಯ್ಸ್ ಆರ್ ಪವರ್ಫುಲ್, ಗರ್ಲ್ಸ್ ಆರ್ ವೀಕ್ ಅಂತ ಹೇಳ್ತಿದ್ದಾರೆ. ಸೊ ಇದು ಏನಾಗುತ್ತೆ, ಜೆಂಡರ್ ಬಯಾಸ್, ಲಿಂಗ ತಾರತಮ್ಯ. ಓಕೆ, ನೆಕ್ಸ್ಟ್ ಕ್ವಶನ್, ಅಕಾರ್ಡಿಂಗ್ ಟು ವೈಗೋಸ್ಕಿ ಸ್ಕ್ಯಾಫೋಲ್ಡಿಂಗ್ ಮೀನ್ಸ್. ವೈಗೋಸ್ಕಿರವರ ಪ್ರಕಾರ ಸಾರುವೆ ಸ್ಕ್ಯಾಫೋಲ್ಡಿಂಗ್ನ ಅರ್ಥ ಚೇಂಜ್ ಇನ್ ದಿ ಲೆವೆಲ್ ಆಫ್ ಲರ್ನಿಂಗ್, ಚೇಂಜ್ ಇನ್ ದಿ ಲೆವೆಲ್ ಆಫ್ ಟೀಚಿಂಗ್, ಚೇಂಜ್ ಇನ್ ದಿ ಲೆವೆಲ್ ಆಫ್ ಸಪೋರ್ಟ್, ಚೇಂಜ್ ಇನ್ ದಿ ಲೆವೆಲ್ ಆಫ್ ಥಿಂಕಿಂಗ್. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 3 ಚೇಂಜ್ ಇನ್ ದಿ ಲೆವೆಲ್ ಆಫ್ ಸಪೋರ್ಟ್, ಬೆಂಬಲದ ಮಟ್ಟವನ್ನು ಬದಲಾಯಿಸುವುದು. ಸ್ಕೆಫೋಲ್ಡಿಂಗ್ ಅಂತಂದರೆ ಟೆಂಪ್ರರಿ ಹೆಲ್ಪ್ ಏನು ಕೊಡ್ತಾರೆ, ಟೆಂಪ್ರರಿ ಸಪೋರ್ಟ್ ನೀಡೋ ಅಂಥದ್ದು. ಸೊ ಇದಕ್ಕೆ ಏನಂತ ಹೇಳ್ತಾರೆ, ಸ್ಕೆಫೋಲ್ಡಿಂಗ್ ಅಂತ ಹೇಳ್ತಾರೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಈಗ ಸೈಕಲ್ ಹೊಡಿಯೋದನ್ನ ಮಕ್ಳಿಗೆ ಕಲಿಸ್ತಿದ್ದೀವಿ ಅಂತಂದರೆ ಯಾವಾಗಲೂ ಈ ರೀತಿನೇ ಇಟ್ಕೊಂಡು ಸೈಕಲ್ ಓಡಿಸ್ತಾರ ಮಕ್ಳಿಗೆ ಕಲಿಸ್ತಾರ? ನೋ. ಈಗ ಒಂದು ಸ್ವಲ್ಪ ಕಲಿತಿದೆ ಮಗು ಅಂತಂದರೆ ಆಗ ಜಾಸ್ತಿ ಸಪೋರ್ಟ್ ನೀಡ್ತಿದ್ದು ಏನು ಮಾಡ್ತಾರೆ, ಲೆವೆಲ್ ಆಫ್ ಸಪೋರ್ಟ್ನ ಡಿಕ್ರೀಸ್ ಮಾಡ್ತಾರೆ, ಕಡಿಮೆ ಮಾಡ್ತಾರೆ. ಸೊ ಅದನ್ನೇ ಏನಂತ ಹೇಳ್ತಾರೆ, ಸ್ಕೆಫೋಲ್ಡಿಂಗ್ ಅಂತ ಹೇಳೋ ಅಂಥದ್ದು. ಸ್ಕೆಫೋಲ್ಡಿಂಗ್ ಯಾವೊಂದು ಕಾನ್ಸೆಪ್ಟಲ್ಲಿ ಬರೋ ಅಂಥದ್ದು ಅಂತ ಅಂದರೆ ಸೋಷೋ ಕಲ್ಚರಲ್ ಥಿಯರಿಯಲ್ಲಿ ಬರೋ ಅಂಥದ್ದು. ಈವನ್ ಥಿಯರಿ ನೀಡಿದ್ಯಾರು, ವೈಗೋಸ್ಕಿ ಅವರು ಸ್ಕೆಫೋಲ್ಡಿಂಗ್ ಬಗ್ಗೆ ಹೇಳ್ತಾರೆ. ಇನ್ನೊಂದು ZPD ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಬಗ್ಗೆ ಹೇಳ್ತಾರೆ.
MKO ಮೋರ್ ನಾಲೆಡ್ಜಬಲ್ ಅದರ್ಸ್. ಈ ಒಂದು 3 ಕಾನ್ಸೆಪ್ಟ್ ಬಗ್ಗೆನೂ ಹೇಳ್ತಾರೆ. ಸ್ಕೆಫೋಲ್ಡಿಂಗ್ ಅಂದ್ರೇನು ಅಂದರೆ ಗೊತ್ತಾಯಿತು. ಟೆಂಪ್ರರಿ ಹೆಲ್ಪ್ ಏನು ಕೊಡ್ತಾರೆ, ಟೆಂಪ್ರರಿ ಸಪೋರ್ಟ್ ನೀಡೋ ಅಂಥದಕ್ಕೆ ಏನಂತ ಹೇಳ್ತಾರೆ, ಸ್ಕೆಫೋಲ್ಡಿಂಗ್ ಅಂತ ಹೇಳ್ತಾರೆ. ZPD ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಟೋಟಲ್ 3 ಲೇಯರ್ ಬರುತ್ತೆ. ಈವನ್ ಫಸ್ಟ್ ಲೇಯರ್ ಏನಿದೆ ಇದನ್ನು ಏನಂತ ಹೇಳ್ತಾರೆ, ZAD ಮೀನ್ಸ್ ಝೋನ್ ಆಫ್ ಅಚೀವ್ಡ್ ಡೆವಲಪ್ಮೆಂಟ್, ವೇರ್ ದ ಲರ್ನರ್ ಈಸ್ ರೈಟ್ ನೌ. ಯಾರದೇ ಹೆಲ್ಪ್ ಇಲ್ದೇ ಸ್ವತಃ ಏನು ಆ ಮಗುನೇ ಕಲಿಯುತ್ತೆ. ಸೊ ಅದಕ್ಕೆ ಏನಂತ ಹೇಳ್ತಾರೆ, ZAD ಝೋನ್ ಆಫ್ ಅಚೀವ್ಡ್ ಡೆವಲಪ್ಮೆಂಟ್. ನೆಕ್ಸ್ಟ್ ಈ ಮಿಡಲ್ ಏನು ಬರುತ್ತೆ ಇದನ್ನು ಏನಂತ ಹೇಳ್ತಾರೆ, ZPD ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಈಗ ಮಗು ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದೆ ಅಂತಂದರೆ ಅದು ಗೊತ್ತಾಗ್ತಿರಲ್ಲ ಹೇಗೆ ಸಾಲ್ವ್ ಮಾಡಬೇಕು ಅಂತ. ಸೊ ಒಂಚೂರು ಸಪೋರ್ಟ್ ಕೊಟ್ಟಾಗ ಆ ಮಗು ಪ್ರಾಬ್ಲಮ್ ಸಾಲ್ವ್ ಮಾಡೋದನ್ನ ಕಲ್ತ್ಕೊಳುತ್ತೆ ಅಥವಾ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ಹುಡುಕುತ್ತೆ. ಸೊ ಅದಕ್ಕೆ ಏನಂತ ಹೇಳ್ತಾರೆ, ವಿತ್ ದ ಹೆಲ್ಪ್ ಆಫ್ ಅದರ್ಸ್ ಏನು ಮಗು ಕಲಿಯುತ್ತೆ. ಸೊ ಅದಕ್ಕೆ ಏನಂತ ಹೇಳ್ತಾರೆ, ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ಓಕೆ, ಮಿಡಲಲ್ಲಿ ಬರೋ ಅಂಥದ್ದು. ನೆಕ್ಸ್ಟು ವಾಟ್ ಐ ಕಾಂಟ್ ಡೂ, ಯಾರೇ ಹೆಲ್ಪ್ ಮಾಡಿದ್ರು ಕೂಡ ಆ ಮಗು ಕಲಿಯೋದಿಲ್ಲ. ಸೊ ನಿಮಗೆ ಮೇಯ್ನಾಗಿ ಗೊತ್ತಿರಬೇಕು ZPD ಅಂದರೆ ಏನು ಅಂತ. ZPD ಮೀನ್ಸ್ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಮಗುಗೊಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಮಗು ಆ ಒಂದು ವರ್ಕ್ನ ಕಂಪ್ಲೀಟ್ ಮಾಡುತ್ತೆ ಅವ್ರು ಕಲಿಯುತ್ತೆ. ಸೊ ಅದಕ್ಕೆ ಏನಂತ ಹೇಳ್ತಾರೆ, ZPD ಅಂತ ಹೇಳ್ತಾರೆ. ಇನ್ನೊಂದು ಪಾಯಿಂಟ್ ಹೇಳಿದೆ, MKO ಮೋರ್ ನಾಲೆಡ್ಜಬಲ್ ಅದರ್ಸ್ ಅಂತ ಅಂದರೆ ಈಗ ಮಗು ಈಗ ಸೈಕಲ್ ಹೊಡಿಯೋದು ಕಲಿತಿದೆ ಅಂತಂದರೆ ಅವ್ರ ಪೇರೆಂಟ್ಸಿಂದ ಹೆಲ್ಪ್ ತೊಗೊಂಡಿರುತ್ತಲ್ವ. ಸೊ ಅದಕ್ಕೆ ಅವರು ಏನು ಪೇರೆಂಟ್ಸ್ ಹೆಲ್ಪ್ ಮಾಡ್ತಾರೆ ಅವ್ರಿಗೆ ಏನಂತ ಹೇಳ್ತಾರೆ, MKO ಮೋರ್ ನಾಲೆಡ್ಜಬಲ್ ಅದರ್ಸ್. ಪೇರೆಂಟ್ಸೇ ಆಗಬೇಕು ಅಂತ ಅಲ್ಲ, MKOಗೆ ಟೀಚರ್ಸ್ ಆದರೂ ಆಗಿರ್ಬೋದು, ಫ್ರೆಂಡ್ಸ್ ಆದರೂ ಆಗಿರ್ಬೋದು, ಆ ಮಗುಗಿಂತ ಇನ್ನೂ ಚಿಕ್ಕವ್ರು ಕೂಡ ಆಗಿರ್ಬೋದು, ಕ್ಲಾಸ್ಮೇಟ್ಸ್ ಕೂಡ ಆಗಿರ್ಬೋದು. ಏನು ಆ ಮಗುಗೆ ಹೆಲ್ಪ್ ಮಾಡ್ತಾರೆ ಅವ್ರಿಗೆ ಏನಂತ ಹೇಳ್ತಾರೆ, ಮೋರ್ ನಾಲೆಡ್ಜಬಲ್ ಅದರ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟು, ದಿ ಚಾಲೆಂಜ್ ಅಬ್ಸರ್ವ್ಡ್ ವಿತ್ ಎ ಚೈಲ್ಡ್ ಈಸ್ ನಾಟ್ ಗಿವಿಂಗ್ ರೆಸ್ಪಾನ್ಸ್ ಟು ಫೇಶಿಯಲ್ ಎಕ್ಸ್ಪ್ರೆಷನ್ ಆಫ್ ಅದರ್ಸ್ ಈಸ್. ಒಂದು ಮಗು ಇತರರ ಮುಖದ ಭಾವಗಳಿಗೆ ಪ್ರಕ್ರಿಯೆ ನೀಡುತ್ತಿಲ್ಲ. ಈ ಮಗುವಿನಲ್ಲಿ ಗಮನಿಸಬಹುದಾದ ಸವಾಲು. ಆಪ್ಷನ್ಸ ಆರ್ಥೋಪೆಡಿಕಲ್ ಚಾಲೆಂಜ್, ಲರ್ನಿಂಗ್ ಚಾಲೆಂಜ್, ವಿಜುವಲ್ ಚಾಲೆಂಜ್, ಹಿಯರಿಂಗ್ ಚಾಲೆಂಜ್. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 3 ವಿಜುವಲ್ ಚಾಲೆಂಜ್. ದೃಷ್ಟಿ ಸವಾಲು ಮೀನ್ಸ್ ಬೇರೆಯವರೊಂದು ಫೇಶಿಯಲ್ ಎಕ್ಸ್ಪ್ರೆಷನಿಂದ ಏನೇ ಹೇಳ್ತಿದ್ರು ಆ ಮಗುಗೆ ಅರ್ಥ ಆಗ್ತಿಲ್ಲ ಅಂದರೆ ಏನರ್ಥ, ಆ ಮಗು ಕಾಣ್ತಿರಲ್ಲ, ಅಲ್ಲಿ ದೃಷ್ಟಿ ಸವಾಲಿರುತ್ತೆ, ಅಲ್ಲಿ ವಿಜುವಲಿ ಚಾಲೆಂಜ್ಡ್ ಆಗಿರುತ್ತೆ ಅಲ್ಲಿ. ದಿ ಫುಲ್ ಫಾರ್ಮ್ ಆಫ್ ADHD ಈಸ್. ADHDಯ ವಿಸ್ತೃತ ರೂಪ. ಆಪ್ಷನ್ಸ್ ಆರ್ ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆ್ಯಕ್ಟಿವಿಟಿ ಡಿಸಾರ್ಡರ್, ಅಟೆನ್ಷನ್ ಡಿಫಿಸಿಟ್ ಹೈಪೋ ಆ್ಯಕ್ಟಿವಿಟಿ ಡಿಸಾರ್ಡರ್, ಆಟಿಸಮ್ ಡಿಫಿಸಿಟ್ ಹೈಪರ್ ಆ್ಯಕ್ಟಿವಿಟಿ ಡಿಸಾರ್ಡರ್, ಆಟಿಸಮ್ ಡಿಫಿಸಿಟ್ ಹೈಪರ್ ಆ್ಯಕ್ಟಿವಿಟಿ ಡಿಸಾರ್ಡರ್. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 1 ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆ್ಯಕ್ಟಿವಿಟಿ ಡಿಸಾರ್ಡರ್. ತುಂಬ ಇಂಪಾರ್ಟೆಂಟ್ ಇದು. ADHD ಅಂತ ಅಂದರೆ ಆ ಮಕ್ಕಳು ಹೇಗಿರ್ತಾರೆ ಅಂದರೆ ತುಂಬ ಆ್ಯಕ್ಟಿವ್ ಆಗಿರ್ತಾರೆ, ಬಟ್ ಕಾನ್ಸಂಟ್ರೇಷನ್ ಏನಿರುತ್ತೆ ಲೋ ಇರುತ್ತೆ. ಈಗ ತುಂಬ ಕಾನ್ಸಂಟ್ರೇಷನಿಂದ ಆ ಒಂದು ವರ್ಕ್ನ ಸಾಲ್ವ್ ಮಾಡೋದಕ್ಕೆ ಅವ್ರ ಕೈಲಿ ಆಗೋದಿಲ್ಲ. ಸೊ ಅವಾಗ ನಾವೇನು ಮಾಡಬೇಕು ಅಂತಂದರೆ, ತುಂಬ ಏನು ದೊಡ್ಡ ಟಾಸ್ಕ್ ಇರುತ್ತೆ ಅಂತ ಅಂದರೆ ಅದನ್ನು ಚಿಕ್ಕದಾಗಿ ಮಾಡಿ ಸ್ವಲ್ಪನೇ ವರ್ಕ್ ಮಾಡೋಕ್ಕೆ ಅವ್ರಿಗೆ ಕೊಡಬೇಕು ನಾವು. ಅವ್ರು ತುಂಬ ಹೈಪರ್ ಆ್ಯಕ್ಟಿವ್ ಆಗಿರ್ತಾರೆ ಬಟ್ ಲೋ ಕಾನ್ಸಂಟ್ರೇಷನ್ ಇರುತ್ತೆ. ಸೊ ಇದಕ್ಕೆ ಏನಂತ ಹೇಳ್ತಾರೆ, ADHD ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆ್ಯಕ್ಟಿವಿಟಿ ಡಿಸಾರ್ಡರ್. ಎ ಟೂಲ್ ವಿಚ್ ಈಸ್ ನಾಟ್ ರಿಲೇಟೆಡ್ ಟು ಸೆಲ್ಫ್ ಅಸೆಸ್ಮೆಂಟ್ ಇನ್ ಲರ್ನಿಂಗ್. ಕಲಿಕೆಗೆ ಸಂಬಂಧಿಸಿದಂತೆ ಸ್ವಮಾಪನಕ್ಕೆ ಸಂಬಂಧಿಸಿದ ಸಾಧನ. ಆಪ್ಷನ್ಸ ಅಸೆಸ್ಮೆಂಟ್ ವಿತ್ ರುಬ್ರಿಕ್ಸ್, ರಿಫ್ಲೆಕ್ಟಿವ್ ಶೀಟ್, ಚೆಕ್ ಲಿಸ್ಟ್, ಕ್ಲಾಸ್ ಟೆಸ್ಟ್. ರುಬ್ರಿಕ್ಸ್ ಮೂಲಕ ಮಾಪಿಸುವುದು, ಪ್ರತಿಕ್ರಿಯಾ ಹಾಳೆ, ತಾಳೆಪಟ್ಟಿ, ತರಗತಿ ಪರೀಕ್ಷೆ. ಈ ಕ್ವಶನ್ಗೆ ಏನು ಆನ್ಸರ್ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ಇದಕ್ಕೇನು ಆನ್ಸರ್ ವಿತ್ ಎಕ್ಸ್ಪ್ಲನೇಷನ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಕ್ಲಾಸ್ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಕರ್ನಾಟಕ TET ಹಾಗೂ ಸೆಂಟ್ರಲ್ TET ಎಕ್ಸಾಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಗಿರ್ಬೋದು, TET ಎಕ್ಸಾಮ್ಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನಿದೆ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ. ಇದೇ ರೀತಿ ಹೆಚ್ಚಿನ ಕ್ಲಾಸಸ್ ಬೇಕು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.